ಮಗ ಸ್ವಲ್ಪ ಬೇಜಾರು ಮಾಡ್ಕೊಂಡ ಅಂತ ರಾತ್ರಿ ಅವನ ನೋಡಕ್ ಓಡ್ ಬಂದ್ಬಿಟ್ಯಾ? ಒಂದಿನ ತಂದ್ಕೊಡು. ನಾನಾ? ಅಲ್ಲಮ್ಮ, ಅವತ್ ನೋಡು ಅವನ ಮೇಲೆ ನಿಂಗೆ ಎಷ್ಟು ಕಾಳಜಿ ನೋಡು. ಜೋರಾಗಿ ಮಾತಾಡ್ಬೇಡ ಪುಟಿ, ಪಾಪ ಎದ್ಬಿಡ್ತಾನೆ. ಅಲ್ಲಮ್ಮ, ನನ್ನನ್ನು ಆ ಮನೆಯಿಂದ ಯಾವಾಗ ಸಾಗಾಗ್ತೀನಿ ಅನ್ನೋ ಥರ ಮಾಡ್ತಿದ್ದೆ. ಆದರೆ ಈಗ ಮಗಂಗೋಸ್ಕರ ಇಲ್ಲಿವರೆಗೂ ಬಂದಿದ್ಯಾ. ಎಷ್ಟೇ ಆದರೂ ಅಮ್ಮಂದ್ರಿಗೆ ಮಗನ ಮೇಲಿರೋ ಪ್ರೀತಿ ಮಗಳ ಮೇಲೆ ಇರಲ್ಲ. ಹಾಗೆಲ್ಲ ಏನೂ ಇಲ್ಲ ಪುಟ್ಟಿ, ನನಗೆ ನೀವಿಬ್ರು ಒಂದೇನೆ. ಸಾಕು ಸುಮ್ನಿರಮ್ಮ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ನಿಮ್ಮ ಮನೇಲೇ ಇರ್ತೀನಿ ಅಂದ್ರು ಏನೇನೋ ಹೇಳಿ ಅಣ್ಣ ಬರ್ತಿದ್ದಾಗೆ ನನ್ನ ವಾಪಸ್ ಕಳಿಸ್ಬಿಟ್ಟೆ. ನಿಜ ಹೇಳಮ್ಮ, ಇಷ್ಟು ದಿನದಲ್ಲಿ ನನಗೆ ಅಂತ ನೀನೇನ್ ಮಾಡಿದ್ಯಾ? ಓಡೋದವಳೆ ನಡುರಾತ್ರಿ ಎಂದೆ ಕೂಗ್ತಾ ಇದೀಯಲ್ಲೇ. ನೀ ಸುಮ್ನಿರು ತಾತ. ಈ ಅಮ್ಮಂಗೆ ಮಗನ್ ನೋಡ್ಬೇಕು ಅಂದ್ರೆ ಮಧ್ಯರಾತ್ರಿ ಅನ್ನೋದು ನೋಡ್ದೆ ಬರೋಕ್ಕಾಗತ್ತೆ. ನನಗಾದ್ರೆ ಬರ್ತಿದ್ಲ, ನನ್ನ ಮೇಲೆ ನಯಾ ಪೈಸೆನೂ ಪ್ರೀತಿ ಇಲ್ಲ. ಹಾಗೆಲ್ಲ ಅನ್ಕೋಬೇಡ ಸತ್ಯ. ನಿಮ್ಮಮ್ಮನಿಗೆ ನಿಮ್ಮ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿನ್ನ ಮೇಲೂ ಅಷ್ಟೇ ಇದೆ, ಹಾಗೆ ನನಗೂ ಕೂಡ. ನಮ್ಮಮ್ಮಂಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಈಗ ನೀವೇ ನೋಡಿ, ಇವತ್ತು ನನ್ನ ಚೆಕಪ್ಪಿಗೆ ಕರ್ಕೊಂಡು ಹೋಗಬೇಕಿತ್ತು. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೇ ಹೋಗಿಲ್ಲ. ನನ್ನ ಮಗು ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆ ಇಲ್ವೋ ಅಂತ ಗೊತ್ತಾಗೋಕೆ ಸ್ಕ್ಯಾನ್ ಮಾಡಿಸ್ಬೇಕು. ಆದರೆ ನಾನೇ ಹೋಗಿ ಮಾಡಿಸೋಣ ಅಂದರೆ ನನ್ನ ಹತ್ರ ಕಾಸು ಇಲ್ಲ. ಓಡೋದ ಅವಳೆ. ದುಡ್ಡು ತಾನೆ ಸಂಧ್ಯಾ. ನೋಡು, ಈಗ ನೀನು ನನ್ನ ಮಗಳಿದ್ದ ಹಾಗೆ ಅಂದಮೇಲೆ ನಾನೇ ಕೊಡ್ತೀನಿ. ಮಾಧವ, ಯಾವುದೇ ಕಾರಣಕ್ಕೂ ನೀನು ನನ್ನ ಮಾತನ್ನು ಮೀರೋ ಹಾಗಿಲ್ಲ. ಈ ದುಡ್ಡನ್ನ ನೀನು ಅವಳಿಗೆ ಕೊಡು. ನಿಮಗೆ ಯಾಕೆ ತೊಂದರೆ ಅಂತ ಹೇಳೋಣ ಅನ್ಕೊಂಡೆ, ಆದರೆ ತಗೊಂಡಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ. ಸಾಕು ನಿಲ್ಸಿ. ಏನು ನಿಮ್ಮ ದುಡ್ಡಿಂದ ನಮ್ಮ ಪರಿಸ್ಥಿತಿನ ಹೀಯಾಳ್ಸಕ್ ಬಂದಿದ್ದೀರಾ ಅಥವಾ ನಮ್ಮ ಬಡತನ ಖರೀದಿ ಮಾಡಕ್ ಬಂದಿದ್ದೀರಾ?
ಮಲ್ಕೊಂಡಿರ್ತಾನೆ. This is not the right time. This is the right time. ಅಭಿ ಯಾಕೋ ಇನ್ನೂ ಮಲ್ಕೊಂಡಿಲ್ವಾ? ಚಿಕ್ಕಮ್ಮ ನೀವೇನು ಇಷ್ಟೊತ್ತಲ್ಲಿ? ಮಲ್ಕೊಂಡಿದ್ದೆ, ಯಾಕೋ ನಿದ್ದೆ ಬರಲಿಲ್ಲ. ನೀ ನೆನಪಾದೆ, ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದೆ. ನೀ ನೋಡಿದ್ರೆ ಹೀಗೆ ಕೂತಿದ್ಯಲ್ಲ, ಏನಾಯ್ತು ಮಗನೆ? ಮತ್ತೆ ಯಾರಾದ್ರೂ ಏನಾದ್ರೂ ಅಂದ್ರ? ಯಾಕೋ ಮಗನೆ, ಇನ್ನು ಹೀಗೆಲ್ಲ ಆದ್ರೆ ನನಗೆ ಸಂಕಟ ಆಗುತ್ತೆ ಕಣೋ. ಇನ್ನೇನು ಮಾಡಲಿ ಚಿಕ್ಕಮ್ಮ, ಈ ಮನೇಲಿ ನಾನು ಯಾರಿಗೂ ಬೇಕಾಗಿಲ್ಲ. ದೀಪಿಕರು ನಾನು ಬಿಟ್ಟು ಹೋದ್ಲು. ಇಷ್ಟು ದಿನ ಬ್ರೋ ನನ್ನ ಪಾಲ್ಗಿದ್ದ ಅನ್ಕೊಂಡೆ, ಈಗ ಅವನು ನನ್ನ ದೂರ ಹೋಗ್ಬಿಟ್ಟಿದ್ದಾನೆ. ಯಾಕೋ ಹಾಗೆಲ್ಲ ಅನ್ಕೋತೀಯ? ಅವಿ ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಅದೇ ಭ್ರಮೇಲಿದ್ದೆ ಚಿಕ್ಕಮ್ಮ. ಆದರೆ ಯಾವತ್ತವನು ಆ ಹೆಂಗಸು ನೀನು ಸೋ ಕಾಲ್ ಡ್ಯಾಡ್ ವೈಫ್ನ ಇವನೇ ಹೋಗಿ ಕರ್ಕೊಂಡ್ಬಂದ, ಅವತ್ತು ಗೊತ್ತಾಯ್ತು ಇದೆಲ್ಲ ಬರೀ ಭ್ರಮೆ ಅಂತ. ಅಭಿ, ಅಲ್ಲ ಚಿಕ್ಕಮ್ಮ, ಇಷ್ಟೆಲ್ಲ ಆದ್ಮೇಲೆ ಅವನ ಹತ್ರ ಬಂದು ಒಂದು ಮಾತು ಮಾತಾಡ್ಲಿಲ್ವಲ್ಲ? ನಮ್ಗೆ ಬೇಜಾರಾಗಿದೆ ಅಂತ ಗೊತ್ತಿದ್ರು ಅವ್ನು ಸುಮ್ಮನಿದ್ದಾನೆ ಅಂದ್ರೆ ಏನರ್ಥ? ಆ ಸಮರ್ಥ್ ಮತ್ತೆ ಅವನ ತಂಗಿ ನಮ್ಮ ಮನೆಗೆ ಬಂದಾಗ ನಾನು ಉರ್ಕೊಳ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಪರವಾಗಿ ಒಂದು ಮಾತು ಮಾತಾಡ್ಲಿಲ್ಲ ಅವನು. ಹಾಗೆಲ್ಲ ಹೇಳ್ಬೇಡ ಅಭಿ. ಅವಿ ಸ್ವಭಾವ ನಿನಗೆ ಗೊತ್ತಲ್ವಾ? ಅವನು ಏನೇ ಮಾಡಿದ್ರು ಮಾತಾಡಿದ್ರು ಯೋಚಿಸಿ ಅಳದು ತೂಗಿನೇ ಮಾತಾಡ್ತಾನೆ, ಭಾವಂತರ. ಏನಿದೆಲ್ಲ? ಎಲ್ಲಾನು ನೀವೇ ಮಾಡಿದ್ದ? ಎಸ್, ಈ ಉಪ್ಪಿಟ್ಟು ಮಾಡಿದ್ದು ನಾನೇ. ಕರ್ಟಸಿ ಯೂಟ್ಯೂಬ್. ಸೀರಿಯಸ್ಲಿ? ಇಷ್ಟೊತ್ತಲ್ಲಿ ನೀವು ಕಿಚನ್ಗೆ ಹೋಗಿ ಉಪ್ಪಿಟ್ಟು ಮಾಡಿದ್ರ? ಎಲ್ಲ ನಿನ್ಗೋಸ್ಕರನೇ. ಕೆಲ್ಸದವರೆಲ್ಲ ಮಲಗಿದ್ರು, ರವೆ ಬಿಟ್ಟು ಬೇರೆ ಏನೂ ಕಾಣಿಸಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಬಂದೆ. ಟೇಸ್ಟ್ ನೋಡಿ ಹೇಳು, ನಿನ್ನ ಗಂಡ ಮಾಡಿರೋ ನಳಪಾಕ ಹೇಗಿದೆ ಅಂತ. ಚೆನ್ನಾಗೇ ಇರುತ್ತೆ. ಅದರಲ್ಲೂ ಉಪ್ಪಿಟ್ಟು ಅಂದ್ರೆ ನನ್ನ ಪ್ರಾಣ. ರೀ, ಇದು ಸೇಮ್ ಅದೇ ಟೇಸ್ಟ್ ಇದೆ ಗೊತ್ತಾ? ತುಪ್ಪನೂ ಹಾಕಿದೀರಾ ಅನ್ಸುತ್ತೆ. ನಿನ್ಗಿಷ್ಟ ಅಂತ ಹಾಕ್ತೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಆಸಮ್ ರೀ. ಸೊ ನನಗೂ ಅಡುಗೆ ಮಾಡಕ್ ಬರುತ್ತೆ ಅಂತ ಆಯ್ತು. ಮತ್ತೆ ಬರ್ದೇ ಇರೋಕ್ ಹೇಗ್ ಸಾಧ್ಯ? ಸೆಲೆಬ್ರಿಟಿ ಶೆಫ್ ಮಗ ಆಗಿ ನಿಮಗ್ ಅಡ್ಗೆ ಮಾಡಕ್ ಬರ್ದೇ ಇರುತ್ತಾ? ಬ್ಲಡ್ ಅಲ್ಲೇ ಬಂದಿರುತ್ತೆ ಆ ಕಲೆ. ಯಾವಾಗ್ಲೂ ಋಷ ಬರ್ಲೇಬೇಕಾ? ಸಾರಿ ಸಾರಿ ಸಾರಿ, ರುಚಿಯಾಗಿರೋ ತಿಂಡಿ ತಿಂದಿದ್ರೆ ಮಾವ ನೆನಪಾಗ್ಬಿಡ್ತಾರೆ. ಏನ್ ಮಾಡೋದು? ಹೋಗ್ಲಿ ಬಿಡ್ರಿ. ಏನ್
ಏನ್ ಗೊತ್ತಾ, ಈ ಉಪ್ಪಿಟ್ಟು ಟೇಸ್ಟು ಎಲ್ಲೋ ತಿಂದಾಗಿದೆ ಅಂತ ಅನ್ಕೋತಿದ್ದೆ. ಈಗ ನೆನಪಾಯ್ತು. ನಮ್ಮ ಆಶ್ರಮದಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ವಾರಕ್ಕೊಂದ್ಸಲಿ ಇದನ್ನೇ ಮಾಡ್ತಾ ಇದ್ರು. ಸೇಮ್ ಇದೇ ಟೇಸ್ಟ್ ಗೊತ್ತಾ. ಬಾಬು ಅಣ್ಣ ಏನ್ ಮಾಡ್ತಿದ್ಯಾ? ಅವರಷ್ಟು ಪ್ರೀತಿ. ಶಟಾಪ್ ಸಂಧ್ಯಾ, ಪ್ರೀತಿ ಅಂತೆ ಈ ದುಡ್ಡಿಂದ ತೋರಿಸೋ ಪ್ರೀತಿ ನಮಗೆ ಬೇಕಾಗಿಲ್ಲ. ನನ್ನ ತಂಗಿಗೆ ದುಡ್ಡು ಕೊಡೋಕ್ಕೆ ನೀವ್ಯಾರು? ನಮ್ಗೇನು ಸ್ವಾಭಿಮಾನ ಇಲ್ಲ ಅನ್ಕೊಂಡಿದ್ದೀರಾ? ಅಥವಾ ನಿಮ್ಮ ಶ್ರೀಮಂತಿಗೆ ನಮ್ಮ ಸ್ವಾಭಿಮಾನನ ಅಡಾಟಿದೀವಿ ಅಂತ ಅನ್ಕೊಂಡಿದ್ದೀರಾ? ತಪ್ಪು ತಿಳ್ಕೊಬೇಡ ಸಮರ್ಥ. ನನ್ನ ಮನಸ್ಸಲ್ಲಿ ಅಂಥ ಯಾವ ಉದ್ದೇಶನೂ. ನಾನು ನಿಮ್ಮ ಮನೆಗೆ ಬಂದಾಗಲೇ ಹೇಳಿದ್ದೆ ನೀವು ನಮಗೆ ಏನು ಅಲ್ಲ ಅಂತ. ಆದರೂ ಇಲ್ಲಿಗೆ ಬಂದು ದುಡ್ಡು ಕೊಡ್ತಾ ಇದ್ದೀರಲ್ಲ. ಏನು ಅನ್ಕೊಂಡಿದ್ದೀರಾ? ದೊಡ್ಡ ಜನ ಅಂತ ಏನು ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ದೀರಾ? ನೀನು ತಪ್ಪು ತಿಳ್ಕೊಳ್ತಿದ್ಯಾ. ಇದು ತಂದೆ ಮಗಳಿಗೆ ಆಶೀರ್ವಾದ ಅಂತ ಕೊಡ್ತಿರೋದಷ್ಟೇ. ಚೆನ್ನಾಗಿ ಹೇಳಿದ್ರಿ. ಇವರೇ ನಮ್ಗೇನು ಅಲ್ಲ ಅಂತಂದ್ಮೇಲೆ ಡ್ಯಾಡ್ನ ದ್ವೇಷ ಮಾಡ್ತೀನಿ ಅಂತಾನೆ, ಆದ್ರೆ ಮಾಡೋ ಕೆಲಸ ಎಲ್ಲ ಅವ್ರ ಪರಾನೆ. ಈಗಲೂ ಅಷ್ಟೇ ಚಿಕ್ಕಮ್ಮ, ಅವನ ತುಳಸಿ ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ ಅನ್ಸ್ತಿದೆ. ಅಭಿ, ಈ ವಿಷಯದಲ್ಲಿ ನಾನು ಜಾಸ್ತಿ ಮಾತಾಡೋದು ಸರಿಯಲ್ಲ. ಯಾಕಂದರೆ ತುಳಸಿ ವಿಷಯದಲ್ಲಿ ನಾನು ಸೋತು ಹೋಗಿದೆ. ಆದರೆ ಅಮ್ಮ ಆಗಿ ನಿನ್ನ ಹೀಗೆ ನೋಡೋಕ್ಕಾಗ್ತಿಲ್ಲ. ನಾನು ಹೆಲ್ಪ್ಲೆಸ್ ಆಗಿಬಿಟ್ಟೆ ಅಭಿ. ನನ್ನ ಮಗನಿಗೆ ಯಾವ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ, ಕ್ಷಮಿಸು ನನ್ನನ್ನು. ಚಿಕ್ಕಮ್ಮ ಪ್ಲೀಸ್, ನೀವು ಹೀಗೆಲ್ಲ ಕಣ್ಣೀರು ಹಾಕ್ಬಾರ್ದು. ನೀವು ಸೋಲದ, ಅದು ಆ ಹೆಂಗಸಿನ ಎದುರಿಗೆ ಚಾನ್ಸೇ ಇಲ್ಲ ಚಿಕ್ಕಮ್ಮ. ಇಷ್ಟೆಲ್ಲ ಆಗ್ತಿರೋದು ಆ ಹೆಂಗಸಿಂದಾನೆ ಚಿಕ್ಕಮ್ಮ. ಅವಳನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಆಚೆ ಹಾಕ್ಲೇಬೇಕು. ಅದಕ್ಕೆ ನೀವು ಏನೇ ಮಾಡಿದ್ರು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಪ್ಲೀಸ್ ಏನಾದರೂ ಮಾಡಿ. ಅದು ಹೇಗಾಗುತ್ತೆ ಅಭಿ? ಅವ್ರಿವಾಗ ಭಾವನ್ ಹೆಂಡತಿ, ಭಾವನಿಗೆ ನೋವ. ಇವಾಗ ನಮಗೆ ನೋವಾಗ್ತಿಲ್ವಾ? ಅದ್ರ ಬಗ್ಗೆ ಅವ್ರು ಕೇರ್ ಮಾಡ್ತಿದಾರ? ಇಲ್ಲ ತಾನೆ? ನೀವಿವಾಗ ಹೇಳಿ, ಆ ಹೆಂಗಸನ್ನ ಈ ಮನೆಯಿಂದ ಆಚೆ ಹಾಕ್ತಿರೋ ಇಲ್ವೋ? ಹಾಗಲ್ಲ ಅಭಿ. ಮಗ ಮಗ ಅಂತೀರಾ, ನನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಚಿಕ್ಕಮ್ಮ? ನೀವು ಅಣ್ಣನ ಥರ ನನ್ನಿಂದ ದೂರ ಹೋಗ್ತಿದ್ದೀರಾ. ಹಾಗೆಲ್ಲ ಹೇಳಬೇಡ ಅಭಿ. ಎಷ್ಟಾದರೂ ಅವಳು ಒಂದು ಹೆಂಗಸು. ಅವರನ್ನ ಮನೆಯಿಂದ ಆಚೆ ಹಾಕೋದು ತಪ್ಪು. ಆದರೆ ನನಗೆ ಅದಕ್ಕಿಂತ ನಿನ್ನ ನೆಮ್ಮದಿ ಮುಖ್ಯ. ನನ್ನ ಮಗನಿಗೋಸ್ಕರ ನಾನು ಕೆಟ್ಟೋಳಾಗೋದಕ್ಕೆ ರೆಡಿ ಇದ್ದೀನಿ ಅಭಿ. ಥ್ಯಾಂಕ್ ಯು ಚಿಕ್ಕಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ಒಬ್ಬರೇ ನನ್ನ ಪರವಾಗಿರೋದು.
ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನೀವು ಯಾವತ್ತೂ ತಂದೆ ಸ್ಥಾನ ತುಂಬಕ್ಕೆ ಅಷ್ಟೇ. ನೀವು ನಮ್ಮ ಪಾಲ್ಗೆ ಹೊರಗ್ನವ್ರೆ. ಮಾಧವ್ ಸರ್, ರೀ ಏನಾಯ್ತು? ನಿನ್ನ ಆಶ್ರಮ ಅಂದಾಗೆಲ್ಲ ನನಗೊಂಥರ ಹಿಂಸೆ ಆಗತ್ತೆ ಪುಣ್ಯ. ನೀನು ಪಟ್ಟಿರೋ ಕಷ್ಟ ನೆನಪಾದ್ರೆ ನಮ್ದೆಲ್ಲ ಏನೂ ಇಲ್ಲ ಅನ್ಸುತ್ತೆ. ನಾನು ದಿನ ಬೆಳಿಗ್ಗೆ ಎದ್ದಾಗ ಏನು ಅನ್ಕೋತೀನಿ ಗೊತ್ತಾ? ನೆನ್ನೆ ನನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ನೋ ಇವತ್ತು ಅದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿನ್ನ ಪಾಸ್ಟು ನೆನೆಸ್ಕೊಂಡಾಗ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹಣ್ಣೀರು ಹಾಕಿಸ್ಬಾರ್ದು ಅಂತ ನನಗೆ ನಾನೇ ಅನ್ಕೋತೀನಿ. ನಿಮ್ಮಂಥ ಗಂಡ ಸಿಕ್ಕಿರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ಯಾಕ್ರಿ ನೀರು ಬರುತ್ತೆ? ಇದು ದುಃಖಕ್ಕಲ್ಲ, ಖುಷಿಗೆ. ಥ್ಯಾಂಕ್ಸ್. ನೀನು ಯಾವಾಗಲೂ ಖುಷಿಯಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿಜವಾಗ್ಲೂ? ಹಾಗಾದ್ರೆ ಈಗಲೇ ಈ ಕ್ಷಣದಲ್ಲೇ ನನ್ನ ಮಾತು ನಡೆಸ್ಕೊಡ್ತೀರಾ? ಹೇಳ್ಪುಣ್ಯ, ನೀನು ಏನು ಹೇಳಿದ್ರು ನಡೆಸ್ಕೊಡ್ತೇನೆ. ಸರಿ, ಹಾಗಿದ್ರೆ ಎಲ್ಲಮ್ಮ ಸರ್ಕಲ್ ಹತ್ರ ಇಡ್ಲಿ ಗಾಡಿ ಇದೆಯಲ್ಲ, ಅಲ್ಲಿ ಹೋಗಿ ಇಡ್ಲಿ ಕೊಡಿಸ್ತೀರಾ? ಈಗ್ಲಾ? ಎಸ್, ಏನ್ ಕೇಳಿದ್ರು ನಡ್ಸ್ಕೊಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ. ಇಡ್ಲಿ ತಾನೇ, ತರಿಸ್ಕೊಡೋಣ ಬಿಡು. ರೋಡ್ ಸೈಡ್ ಯಾಕೆ, ಹೈಜಿನ್ ಇರುತ್ತಾ? ನನಗೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನ ಥರ ಹೋಗಿ ಇಡ್ಲಿ ತಿನ್ಬೇಕು ಅನಿಸ್ತಿದೆ. ಈ ಗಾಡಿಲಿ ಸಿಗೋ ಪಾನಿಪುರಿ ಇಡ್ಲಿ ಟೇಸ್ಟು ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ನೀವೀಗ ಬರ್ತಿರೋ ಇಲ್ವೋ? ಅಮ್ಮವ್ರು ಹೇಳಾದ್ಮೇಲೆ ಬರಲ್ಲ ಅಂತ ಹೇಳೋ ಧೈರ್ಯ ಯಾರಿಗಿರತ್ತೆ? ನಡೀರಿ. ನಿಮ್ಮನ್ನ ಈ ಮನೆಗೆ ಬರಬೇಡಿ ಅನ್ನೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಈ ಮನೇಲಿ ನನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿಮಗೂ ಇದೆ. ಆದ್ರೆ ನೀವು ಇಲ್ಲಿಗೆ ಬಂದಾಗ ನಮ್ಮ ನೆಮ್ಮದಿನ ಕೆಡಿಸ್ಬೇಡಿ ಅಷ್ಟೇ. ಯಾಕೋ ಪಾಪು, ನೀವು ತಾವು ಅಂತೆಲ್ಲ ಹೇಳಿ ದೂರ ನೋಡೋನ್ನ ಥರ ನೋಡ್ತಾ ಇದೀಯಾ? ನಾನು ಹಾಗೆ ನೋಡದೆ ಇದ್ರು ನೀವು ದೂರ ಹೋಗಿರೋದಂತೂ ಸತ್ಯ ತಾನೆ. ಇನ್ಯಾವತ್ತೂ ಹತ್ರ ಬರೋ ಪ್ರಯತ್ನ ಮಾಡಬೇಡಿ. ಒಂದು ನಿಮಿಷ ಬನ್ನಿ. ಏನ್ರಿ ಇದು? ನಮ್ಮ ಕಡೆ ಸೈಕಲ್ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಮೇಡಮ್? ಓಹೋ, ತಮಾಷೆನೂ ಮಾಡಕ್ ಬರುತ್ತಾ ಸಾಹೇಬ್ರಿಗೆ? ನನ್ನ ಹೆಂಡತಿಗೆ ಆರ್ಡಿನರಿ ಲೇಡಿ ಥರ ಹೋಗಿ ಇಡ್ಲಿ ತಿನ್ನೋ ಆಸೆ ಅಂತೆ. ಅಂದಮೇಲೆ ಕಾರಲ್ಲಿ ಹೋಗೋಕ್ಕಾಗತ್ತಾ? ಹಾ, ಹಾಗೆ ಲಾಜಿಕ್ ಕರೆಕ್ಟ್ ಆಗಿದೆ. ಆದ್ರೆ ಇವತ್ತು ಒಂದಂತೂ ಅರ್ಥ ಆಯ್ತು. ಹೇಳಿ. ನಿಮಗೂ ಟೇಸ್ಟ್ ಇದೆ ಅಂತ. ಅಲ್ಲೇ ಕುಂತ್ಕೋ.
ಸ್ವಲ್ಪ ಹೊತ್ತಿಗೆ ಮುಂಚೆ ದತ್ತ ಹೇಳ್ತಾ ಇದ್ರು, ಮನುಷ್ಯ ನಿದ್ದೆಯಲ್ಲಿ ಸತ್ಯ ಹೇಳ್ತಾನೆ ಅಂತ. ನಾವಾಗಲೇ ಬಂದಿದ್ದಾಗ ನೀನು ನಿದ್ದೆಯಲ್ಲೂ ಅಮ್ಮ ಅಮ್ಮ ಅಂತ ಕನವರಿಸ್ತಿದ್ದೆ. ಮಾತಲ್ಲೇ ಕಟ್ಟಾಕಕ್ಕೆ ಬರಬೇಡಿ. ನಾನೇನು ಹೇಳಬೇಕಿತ್ತೋ ಅದನ್ನೆಲ್ಲನೂ ನಿಮ್ಮನ್ನೆಲ್ಲ ಹೇಳಿದ್ದೀನಿ. ಹೇಳೋದಕ್ಕೆ ಇನ್ನೇನು ಉಳ್ಕೊಂಡಿಲ್ಲ. ಈಗ ನೀವು ಇವ್ರನ್ನ ವಹಿಸ್ಕೊಂಡು ಬಂದ್ರಿ ಅಂದ ಮಾತ್ರಕ್ಕೆ ನೀವು ಹೇಳಿದ್ನೆಲ್ಲ ಕೇಳೋಕ್ಕಾಗಲ್ಲ. ದಯವಿಟ್ಟು ನಮ್ಮ ನೆಮ್ಮದಿನ ಮತ್ತೆ ಹಾಳು ಮಾಡೋಕೆ ಬರಬೇಡಿ.